ಸ್ನೇಹಿತರ, ವೆಲ್ಕಮ್ ಬ್ಯಾಕ್ ಟು ಮಹಿ ಮಾಸ್ಟರ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಹಿಗೌಡ ಮಾತಾಡ್ತಿರೋದು. KCET 2025 ರಿಸಲ್ಟ್ ಅಪ್ಡೇಟ್ಗೆ ತಮ್ಗೆಲ್ರಿಗೂ ಆತ್ಮೀಯವಾದ ಸ್ವಾಗತ. ಸಾಕಷ್ಟು ಸ್ಟೂಡೆಂಟ್ಸು ಇವತ್ತು KCET 2025 ರಿಸಲ್ಟ್ ಬರುತ್ತಾ, ಯಾವಾಗ ಬರುತ್ತೆ ಏನು ಅಂತ ಹೇಳ್ಬಿಟ್ಟು ಇಷ್ಟಕ್ಕೂ KA ಕಡೆಯಿಂದ ಅಫಿಷಿಯಲ್ ನೋಟಿಫಿಕೇಶನ್ ಏನಾದರೂ ಬಂದಿದೆಯಾ ಅಂತ ಕೇಳ್ತಿದ್ದಾರೆ. ಸೊ ಎಲ್ಲದ್ರ ಬಗ್ಗೆನೂ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿ ಅಂಡ್ ಹಾಗೇನು ಚಾನಲ್ಗೆ ಪಟ್ಟಂತ ಒಂದು ಲೈಕ್ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ. ನೋಡಿ, ಈ KCET ಎಕ್ಸಾಮ್ ಬರೆದಿರುವಂತಹ ಪ್ರತಿಯೊಂದು ಸ್ಟೂಡೆಂಟು ಸಹ ಒಂದು KCET ರಿಸಲ್ಟ್ಗೆ ವೆಯ್ಟ್ ಮಾಡ್ತಿದ್ದೀರಾ. ಬಟ್ ನೋಡಿ, ಅದಕ್ಕಿಂತ ಮುಂಚೆ ನಾನು ನಿಮಗೆ ಒಂದು ಎಕ್ಸಾಮ್ ಬಗ್ಗೆ ಆದ್ರೆ ತಿಳಿಸ್ಕೊಡ್ತೀನಿ. ಜೊತೆಗೆ ನೋಡಿ, ನೀವೆಲ್ಲ CET ಎಕ್ಸಾಮ್ ಅನ್ನ ಬರೆದು ನೆಕ್ಸ್ಟ್ CET ಕೌನ್ಸಿಲಿಂಗ್ ಅಲ್ಲಿ ಒಂದು ಒಳ್ಳೆ ಇಂಜಿನಿಯರಿಂಗ್ ಕಾಲೇಜ್ಗೆ ಜಾಯ್ನ್ ಆಗಬೇಕು ಅಂತ ಅನ್ಕೊಂಡಿದ್ರ, ಅದರ ಜೊತೆಗೆ ನಿಮಗೆ ಒಂದು ಪ್ರಾಕ್ಟಿಕಲ್ ಸ್ಕಿಲ್ಸ್ ಸಹ ತುಂಬಾನೇ ಮ್ಯಾಟರ್ ಆದ್ರೆ ಆಗುತ್ತೆ. ಸೊ ನಾನಿವತ್ತು ನಿಮ್ಗೆ NIAT ನೆಕ್ಸ್ಟ್ ವೇವ್ ಇನ್ಸ್ಟಿಟ್ಯೂಟ್ ಆಫ್ ಅಡ್ವಾನ್ಸ್ಡ್ ಟೆಕ್ನಾಲಜೀಸ್ ಬಗ್ಗೆ ತಿಳಿಸ್ಕೊಡ್ತೀನಿ. ಈ ಒಂದು ನೆಕ್ಸ್ಟ್ ವೇವ್ ಇನ್ಸ್ಟಿಟ್ಯೂಟ್ ಆಫ್ ಅಡ್ವಾನ್ಸ್ಡ್ ಟೆಕ್ನಾಲಜೀಸ್ ಅನ್ನ IIT ಸ್ಟೂಡೆಂಟ್ಸ್ ಲಾಂಚ್ ಮಾಡಿರುವಂತದ್ದು. ಇದರಲ್ಲಿ ನೋಡಿ 4 ಇಯರ್ BTech ಪ್ರೋಗ್ರಾಮ್ ಇನ್ AI ಅಂಡ್ ML ಅಂಡ್ ಹಾಗೇನು ಸಹ ಡೇಟಾ ಸೈನ್ಸ್ ಅಲ್ಲಿ ಇರುತ್ತೆ. ಅದರಲ್ಲೂ ಬೆಸ್ಟ್ ಪಾರ್ಟ್ ಏನು ಅಂತ ಅಂದ್ರೆ, ಇಲ್ಲಿ ಪ್ರೋಗ್ರಾಮ್ ಪ್ರಿಪೇರ್ಸ್ ಯು ಟು ಬಿ ಇಂಡಸ್ಟ್ರಿ ರೆಡಿ ಥ್ರೂ ಸ್ಕಿಲ್ಸ್ ಪ್ರಾಜೆಕ್ಟ್ಸ್, ಹ್ಯಾಕಥಾನ್ಸ್, ಈವೆಂಟ್ಸ್ ಅಂಡ್ ವರ್ಕ್ಶಾಪ್ಸ್. ಅಂಡ್ NIAT ಲೊಕೇಶನ್ಸ್ ಬಂದ್ಬಿಟ್ಟು ನಿಮ್ಗೆ ಮಂಗಳೂರು ಅಂಡ್ ಹಾಗೇನು ಕೊಲ್ಹಾಪುರ, ಬೆಂಗಳೂರಲ್ಲಾದ್ರೆ ಇದೆ. ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಂಡ್ ಹಾಗೇನು ಸಹ ಕಾಮೆಂಟ್ ಸೆಕ್ಷನ್ ಅಲ್ಲಿ ಪ್ರೊವೈಡ್ ಮಾಡಿರ್ತೀನಿ. ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿ NIAT ಕಡೆಯಿಂದ ನಡೆಸುವಂತಹ ಎಂಟ್ರೆನ್ಸ್ ಎಕ್ಸಾಮ್ಗೆ ಅಟೆಂಡ್ ಮಾಡಿ. ಈ ಒಂದು ಎಂಟ್ರೆನ್ಸ್ ಎಕ್ಸಾಮ್ ಬಂದ್ಬಿಟ್ಟು ನಿಮಗೆ ಜೂನ್ 1 ಆದ್ರೆ ಕಂಡಕ್ಟ್ ಆಗುತ್ತೆ. ನಿಮ್ಮೆಲ್ಲ ಒಂದು ಫ್ರೆಂಡ್ಸ್ಗೂ ಶೇರ್ ಮಾಡಿ. ಲಿಂಕ್ ಅನ್ನ ನನ್ನ ಕಾಮೆಂಟ್ ಬಾಕ್ಸ್ ಅಂಡ್ ಹಾಗೇನು ಸಹ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಪ್ರೊವೈಡ್ ಮಾಡಿರ್ತೀನಿ. ಅಂಡ್ ಹಾಗೇನು ನಿಮ್ಮ ಒಂದು ಟಾಪ್ ಇಂಜಿನಿಯರಿಂಗ್ ಕಾಲೇಜಲ್ಲಿ ಸೀಟ್ ಅನ್ನು ಆದ್ರೆ ಪಡ್ಕೊಳ್ಳಿ, ಓಕೆನಾ. ಸೊ ಈಗ ವಿಡಿಯೋ ಕಡೆಗೆ ಬರೋದಾದ್ರೆ, ಸಾಕಷ್ಟು ಸ್ಟೂಡೆಂಟ್ಸ್ KCET 2025 ರಿಸಲ್ಟ್ ಇವತ್ತು ಬರುತ್ತೆ ಅಂತ ಅನ್ಕೊಂಡಿದ್ರು. ನಾನು ಸಹ ಸುಮಾರು ವಿಡಿಯೋಸ್ ಅಲ್ಲಿ ನಿಮ್ಗೆ ಅಪ್ಡೇಟ್ ಮಾಡಿ ತಿಳಿಸ್ಕೊಟ್ಟಿದ್ದೆ. 20th ಮೇ ನಿಮ್ಮ ಒಂದು KCET 2025 ರಿಸಲ್ಟ್ ಆದ್ರೆ ಅನೌನ್ಸ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಬಟ್ ಕೆಲವೊಂದಿಷ್ಟು ಕಾರಣಾಂತರಗಳಿಂದ ನಿಮ್ಮ ಒಂದು ರಿಸಲ್ಟ್ ಅನ್ನ ಅನೌನ್ಸ್ ಮಾಡಿಲ್ಲ. ಮೊದಲಿಗೆ ಒಂದು ಕನ್ಫರ್ಮೇಶನ್ ಅನ್ನ ಮಾಡ್ತೀನಿ, KEA ಕಡೆಯಿಂದ ಯಾವುದೇ ತರಹದ ಅಫಿಷಿಯಲ್ ನೋಟಿಫಿಕೇಶನ್ ಅನ್ನ ಕೊಟ್ಟಿಲ್ಲ. ಅಂದ್ರೆ ಇವತ್ತು KCET 2025 ರಿಸಲ್ಟ್ ಅನ್ನ ಅನೌನ್ಸ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ನಾನು ಮೊದಲಿಂದಾನು ಹೇಳ್ತಾನೆ ಇದ್ದೆ. ನಿಮ್ಗೆ ರಿಸಲ್ಟ್ ಬರಬೇಕು ಅಂತ ಅಂದ್ರೆ KEA ಕಡೆಯಿಂದ ನಿಮ್ಗೆ ಒಂದು ಕನ್ಫರ್ಮ್ ಆಗಿ ಒಂದು ನೋಟಿಫಿಕೇಶನ್ ಆದ್ರೆ ಕೊಡಬೇಕು. ಇಲ್ಲ ಅಂತಂದ್ರೆ ಅಟ್ಲೀಸ್ಟ್ ಒಂದು ಪ್ರೆಸ್ ಮೀಟ್ ಅನ್ನ ಇಟ್ಟು KEA ಡೈರೆಕ್ಟರ್ ಕಡೆಯಿಂದ ಒಂದು ರಿಸಲ್ಟ್ ಇದೇ ದಿನಾಂಕಕ್ಕೆ ಬರುತ್ತೆ ಅಂತ ಹೇಳ್ಬಿಟ್ಟು ಒಂದು ಸುದ್ದಿಗೋಷ್ಠಿ ಆದ್ರೂ ನಡಿಬೇಕು ಅಂತ ಹೇಳ್ಬಿಟ್ಟು KEA ಕಡೆಯಿಂದ ಸದ್ಯಕ್ಕೆ ಯಾವುದೇ ತರಹದ ಅಫಿಷಿಯಲ್ ಅಪ್ಡೇಟ್ಸ್ ಆದ್ರೆ ಬಂದಿಲ್ಲ. ಬಟ್ ನೀವು ಕೇಳಬಹುದು, ಹಾಗಿದ್ರೆ KCET 2025 ರಿಸಲ್ಟ್ ಬರೋದು ಇನ್ನೂ ಲೇಟ್ ಆಗುತ್ತಾ ಅಂತ ಅಂದ್ರೆ, ಖಂಡಿತವಾಗ್ಲೂ ತುಂಬಾ ಲೇಟ್ ಆದ್ರೆ ಆಗೋದಿಲ್ಲ. ವಿತ್ ಇನ್ ದಿಸ್ ವೀಕ್ ಒಳಗಡೆ ನಿಮ್ಮ ಒಂದು KCET 2025 ರಿಸಲ್ಟ್ ಆದ್ರೆ ನಿಮ್ಗೆ ಸಿಗುತ್ತೆ. ನೋಡಿ, KEA ಕಡೆಯಿಂದ ಯಾವುದೇ ತರಹದ ಅಫಿಷಿಯಲ್ ಅಪ್ಡೇಟ್ ಆದ್ರೆ ಇಲ್ಲ. ಬಟ್ ಕೆಲವೊಂದಿಷ್ಟು ಇನ್ಫಾರ್ಮೇಶನ್ ಪ್ರಕಾರ ಏನ್ ಹೇಳೋದು ಅಂತ ಅಂದ್ರೆ, ಕೆಲವೊಂದಿಷ್ಟು ನ್ಯೂಸ್ ಪೇಪರ್ಸ್ ಅಲ್ಲಿ ಆರ್ಟಿಕಲ್ಸ್ ಅಲ್ಲಿ ಬಂದಿದೆ, ನಾಳೆ ಬರುವಂತ ಚಾನ್ಸಸ್ ಆದ್ರೆ ಇದೆ ಅಂತ ಹೇಳ್ಬಿಟ್ಟು. ಅಂದ್ರೆ May 21 ಗೆ KCET 2025 ರಿಸಲ್ಟ್ ಅನೌನ್ಸ್ ಆಗುವಂತ ಚಾನ್ಸಸ್ ಆದ್ರೆ ಇದೆ ಅಂತ ಹೇಳ್ತಿದ್ದಾರೆ. ಸೊ ನಾವು ವೆಯ್ಟ್ ಮಾಡಿ ನೋಡೋಣ. KEA ಕಡೆಯಿಂದ ಇವತ್ತೇನಾದ್ರೂ ಕನ್ಫರ್ಮ್ ಮಾಡ್ತಾರಾ ಯಾವಾಗ ರಿಸಲ್ಟ್ ಬರುತ್ತೆ ಏನು ಅಂತ ಹೇಳ್ಬಿಟ್ಟು. ಬಟ್ ನಿಮ್ಗೆ ಈ ವೀಕ್ ಒಳಗಡೆ ನಿಮ್ಮ ಒಂದು ರಿಸಲ್ಟ್ ಅನ್ನ ನೀವು ಪಡ್ಕೋತೀರಾ, ಅದ್ರಲ್ಲಿ ಯಾವುದೇ ತರಹದ ತೊಂದರೆ ಆದ್ರೆ ಇಲ್ಲ, ಓಕೆನಾ. ಸೊ ಸ್ಟೂಡೆಂಟ್ಸ್ ಯಾರೆಲ್ಲ ವೆಯ್ಟ್ ಮಾಡ್ತಿದ್ರ ಅಂಡ್ ಹಾಗೇನು ನಿಮ್ಮ ಒಂದು ರ್ಯಾಂಕಿಂಗ್ ಎಷ್ಟು ಬರ್ಬೋದು ಅಂತ ನೀವು ಅನ್ಕೊಂಡಿದ್ದೀರಾ ಅಂತ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಅನ್ನ ಮಾಡಿ. ನೋಡೋಣ ನಿಮ್ಮ ಒಂದು ಫ್ರೆಂಡ್ಸ್ ರೆಸ್ಪಾನ್ಸ್ ಯಾವ ರೀತಿ ಇರುತ್ತೆ ಅಂತ ಹೇಳ್ಬಿಟ್ಟು. ಇದು ಇವತ್ತಿನ ಮಾಹಿತಿ ಆಗಿತ್ತು. ಇದೇ ರೀತಿಯ ಎಲ್ಲ ಹೆಚ್ಚಿನ ಅಪ್ಡೇಟ್ಸ್ ಜೊತೆಗೆ ಮುಂದೆ ಸಿಗ್ತಾ ಇರೋಣ. ಅಲ್ಲಿಯ ತನಕ ಟೇಕ್ ಕೇರ್ ಅಂಡ್ ಕೀಪ್ ವಾಚಿಂಗ್ ಮಹಿ ಮಾಸ್ಟರ್ಸ್ ಫಾರ್ ಮೋರ್ ಅಪ್ಡೇಟ್ಸ್.